ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಾವೆಲ್ಲ ಚಿಕ್ಕಂದಿನಲ್ಲಿ ಓದಿದ ಸ್ಕೂಲನ್ನ ಮರ್ತೇ ಬಿಡ್ತೀವಿ. ಅಬ್ಬಬ್ಬ ಅಂದ್ರೆ ನಮಗೆಲ್ಲ ಪಾಠ ಮಾಡಿದ ಮೇಷ್ಟ್ರುಗಳು ಯಾರಾದರೂ ಎದುರಿಗೆ ಸಿಕ್ಕಾಗ ನಮಸ್ಕಾರ ಸಾರ್ ಅಂತೀವಿ. ಆದರೆ ನಾವೀಗ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಇವರು ನಿಮ್ ಹಾಗಲ್ಲ. ಈ ವ್ಯಕ್ತಿ ತಾವು ಓದಿ ಕಲಿತ ಶಾಲೆಯನ್ನ ಕಟ್ಟಿ ಬೆಳೆಸಲು ಮುಂದಾಗುವ ಮೂಲಕ ತುಸು ಭಿನ್ನ ಅಂತ ತೋರಿಸಿದ್ದಾರೆ. ಆದರೆ ಅದು ಅಪಾತ್ರದಾನ ಆಗ್ಬಿಟ್ಟಿದೆ. ಇವರು ಹುಟ್ಟಿದ್ದು ಬೆಳೆದದ್ದು ಒಂದು ಕುಗ್ರಾಮದಲ್ಲಿ. ಅವರಲ್ಲಿದ್ದ ಪ್ರತಿಭೆ ಅವರನ್ನ ಅಮೆರಿಕಕ್ಕೆ ಕರೆದುಕೊಂಡು ಹೋಯಿತು. ದುಡ್ಡು ಕೈತುಂಬಾ ಬರೋಕೆ ಶುರುವಾದಾಗ ಇವರಿಗೆ ತಾವು ಓದಿದ ಶಾಲೆಯ ನೆನಪಾಯಿತು. ಆಮೇಲೆ ಆ ಶಾಲೆಯ ಚಿತ್ರ ಬದಲಾಯಿತು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಎಂದು ಕೂಗಿ ಕರೆಯುತ್ತಿದೆ ಈ ಶಾಲೆ. ಶಾಲೆಗೆ ಎಂಟ್ರಿ ಆಗ್ತಿದ್ದಂತೆ ದೇವರ ದರ್ಶನವಾಗುತ್ತೆ. ದೇವರಿಗೆ ಕೈ ಮುಗಿಯುವಾಗ ಅಲ್ಲಿಯೇ ಹಿಂಬದಿಯಲ್ಲಿರುವ ವಿಶಾಲವಾದ ಶಾಲಾ ಕೊಠಡಿಗಳು ಕಣ್ಣಿಗೆ ಬೀಳುತ್ತವೆ. ಶಾಲೆಯ ಪಕ್ಕದಲ್ಲೇ ವಿಶಾಲವಾದ ಮೈದಾನವಿದೆ. ಮೈದಾನದ ಒಂದು ಬದಿ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದರೆ ಮತ್ತೊಂದು ಬದಿಯಲ್ಲಿ ಶೌಚಾಲಯವಿದೆ. ಇಷ್ಟನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಶಾಲೆಯ ಸುತ್ತ ಕಾಂಪೌಂಡ್ ಇದೆ. ಒಂದು ಮಾದರಿ ಶಾಲೆ ಅನಿಸಿಕೊಳ್ಳೋಕೆ ಇಷ್ಟಿದ್ರೆ ಸಾಕಲ್ವಾ? ಹೌದು, ಇದು ಬೆಂಗಳೂರು ಕುಣಿಗಲ್ ಮಾರ್ಗ ಮಧ್ಯದಲ್ಲಿರುವ ಮಾರೂರು ಹಳ್ಳಿಯ ಮಾದರಿ ಸರ್ಕಾರಿ ಪಾಠಶಾಲೆ. ಹೌದಾ, ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೆಲ್ಲ ಸೌಕರ್ಯಗಳಿರುತ್ತವಾ? ಪ್ರಶ್ನೆ ಕಾಡೋಕೆ ಶುರುವಾಗುತ್ತಲ್ವಾ? ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಈ ವ್ಯಕ್ತಿ. ಹೆಸರು ಹನುಮಂತಯ್ಯ ಮಾರೂರು. ಇವರ ಹುಟ್ಟೂರು ಇದೇ ಮಾರೂರು. ಹುಟ್ಟಿದ್ದು, ಆಡಿದ್ದು, ಬೆಳೆದದ್ದೆಲ್ಲ ಇದೇ ಊರಲ್ಲಿ. ಆದರೆ ಕಳೆದ 42 ವರ್ಷದಿಂದ ಇವರು ಇರೋದು ಅಮೆರಿಕದಲ್ಲಿ. ಅಲ್ಲಿಯೇ ಕೆಲಸ, ಅಲ್ಲಿಯೇ ಬದುಕು. ಆದರೆ ಹುಟ್ಟೂರನ್ನ ಮರೆತಿಲ್ಲ. ವರ್ಷಕ್ಕೆ 3 ಬಾರಿ ಹುಟ್ಟೂರಿಗೆ ಬಂದೇ ಬರ್ತಾರೆ. ಹಾಗೆ ಭೇಟಿ ನೀಡುತ್ತಿದ್ದ ಫಲವೇ ಈ ಸುಸಜ್ಜಿತ ಶಾಲೆ. ಈ ಸೌಲಭ್ಯಗಳನ್ನೆಲ್ಲ ಕಲ್ಪಿಸಿರೋದು ಇದೇ ಹನುಮಂತಯ್ಯ. ಇವರು ಓದಿದ್ದು ಇದೇ ಸ್ಕೂಲ್ನಲ್ಲಿ. ಇವರು ಓದುವಾಗ ಸ್ಕೂಲು ತುಂಬಾನೇ ಚಿಕ್ಕದಾಗಿತ್ತು. ಒಂದೇ ಕೊಠಡಿಯಲ್ಲಿ 2-3 ಕ್ಲಾಸ್ಗಳು ನಡೀತಿದ್ವು. ಆ ಶಾಲೆ ಈಗಲೂ ಇದೆ, ಆದರೆ ಹಾಳು ಬಿದ್ದಿದೆ. ಹಾಗೆ ಹಾಳು ಬಿದ್ದ ಶಾಲೆಯನ್ನು ನೋಡಿದ ಹನುಮಂತಯ್ಯನವರಿಗೆ ತಾವು ಪಟ್ಟ ಕಷ್ಟವನ್ನ ನಮ್ಮೂರಿನ ಬೇರೆ ಮಕ್ಕಳು ಪಡಬಾರದು ಎನಿಸ್ಬಿಡ್ತು. ಶಾಲೆಯನ್ನ ದತ್ತು ತೆಗೆದುಕೊಂಡ್ರು. ಹನುಮಂತಯ್ಯನವರ ಈ ಕೆಲಸಕ್ಕೆ ಅವರ ಮಕ್ಕಳಿಂದಲೂ ಬೆಂಬಲ ಸಿಕ್ತು. ಮಕ್ಕಳು ಅಡ್ವೈಸ್ ಮಾಡಿರು, ಡ್ಯಾಡ್, ಈ ನಮಗೆ ಇಷ್ಟೊಂದೆಲ್ಲ ಅನುಕೂಲ ಇದೆಯಲ್ಲ ಅಮೇರಿಕಾದಲ್ಲಿ, ಇಂಡಿಯಾದಲ್ಲಿ ನೀವು ಹುಟ್ಟಿದ ಒಂದು ಹಳ್ಳಿಗೆ ಅದೇ ಒಂಥರ ಈ ಥರ ಒಂದು ಸ್ಕೂಲ್ ಮಾಡಿ ಎಲ್ಲ ಅನುಕೂಲ ಯಾಕೆ ಮಾಡಿಕೊಡಬಾರ್ದು? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಅಮೃತವಾಣಿ ಇವರಿಗೆ ಚೆನ್ನಾಗಿ ಗೊತ್ತು. ಆ ಋಣ ತೀರಿಸೋಕೆ ಸಾಧ್ಯವೇ ಇಲ್ಲ. ಏನೋ ನಮ್ಮ ಕೈಲಾದಷ್ಟು ಮಟ್ಟಿಗಾದರೂ ಆ ಋಣ ತೀರಿಸೋಣ ಎಂದುಕೊಂಡಾಗ ಈ ಪ್ರಯತ್ನಕ್ಕೆ ಚಾಲನೆ ಸಿಕ್ತು. ಅದರಿಂದ ಓದ್ಕೊಂಡು ಹೋಗಿದ್ದೀವಿ. ಅದರಿಂದ ಅಮೇರಿಕಕ್ಕೆ ಹೋಗೋಕ್ಕೆ ಸಾಧ್ಯ ಆಯಿತು. ಅಲ್ಲೋಗಿ ಹಣ ಸಂಪಾದನೆ ಮಾಡೋಕ್ಕೂ ಸಾಧ್ಯ ಆಯಿತು, ಹೆಸರು ತಗೊಳ್ಳೋಕ್ಕೂ ಸಾಧ್ಯ ಆಯಿತು. ಈಗ ನಾವು ಮಾಡಬೇಕಾದ್ದೇನು ಅಂದರೆ ಇದು ಒಂದು ನಮ್ಮ ಋಣ ತೀರಿಸ್ಬೇಕು. ದೇವರ ಅವಕಾಶ ಕೊಟ್ಟಾಗ ಬಂದು ಅದೇ ರೀತಿ ಅಲ್ಲಿ ಏನು ಫೆಸಿಲಿಟೀಸ್ ಇದೆಯೋ ಅದೇ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಶುರು ಮಾಡಿ. ಹನುಮಂತಯ್ಯನವರ ಈ ಶಿಕ್ಷಣ ಪ್ರೇಮ ಇಷ್ಟಕ್ಕೆ ನಿಂತಿಲ್ಲ. ಅವರು ಒಟ್ಟು 40 ಶಾಲೆಗಳನ್ನು ದತ್ತು ಪಡೆದಿದ್ದಾರೆ. ಆ ಶಾಲೆಗಳ ಸಮಗ್ರ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದಾರೆ. ಇದಕ್ಕಾಗಿ ವರ್ಷಕ್ಕೆ 3 ಬಾರಿ ಭಾರತಕ್ಕೆ ಬರ್ತಾರೆ. ತಾವು ದತ್ತು ಪಡೆದ ಶಾಲೆಗಳಿಗೆ ಭೇಟಿ ನೀಡಿ ತಪ್ಪದೇ ಪರಿಶೀಲನೆ ನಡೆಸ್ತಾರೆ. ಹನುಮಂತಯ್ಯನವರ ಈ ಸೇವೆ ಇಷ್ಟಕ್ಕೆ ಮುಗಿಯೋದಿಲ್ಲ.
ಶಾಲೆಗಳೊಂದಿಗೆ ಅವರು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರೆ. ಕೆಲವು ಆಸ್ಪತ್ರೆಗಳಿಗೆ ಕೋಟಿಗಟ್ಟಲೆ ದಾನ ಮಾಡಿದ್ದಾರೆ. ಅಕ್ಷಯ ಪಾತ್ರೆಯಲ್ಲೂ ಇವರ ನೆರವಿನ ಹಸ್ತ ಇದೆ. ಇಲ್ಲಿ ಕಾಣ್ತಿರೋ ಈ ಆಸ್ಪತ್ರೆಯನ್ನ ಕಟ್ಟಿಸಿದ್ದು ಇದೇ ಹನುಮಂತಯ್ಯ. 1978ರಲ್ಲಿ ಕಟ್ಟಿದ ಈ ಆಸ್ಪತ್ರೆಯಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಇದೆ, ಇನ್ನೊಂದು ಪ್ರಥಮ ಚಿಕಿತ್ಸೆಗಾಗಿ ಕಟ್ಟಿದ ಆಸ್ಪತ್ರೆ ಇದೆ. ಆಸ್ಪತ್ರೆಯ ಹಿಂದೆಯೇ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಉಳಿದುಕೊಳ್ಳಲು ಕ್ವಾರ್ಟರ್ಸ್ಗಳನ್ನು ಕಟ್ಟಿಸಿಕೊಡಲಾಗಿದೆ. ಹನುಮಂತಯ್ಯನವರು ತಮ್ಮ ದಾನ ಧರ್ಮ ಪ್ರವೃತ್ತಿಗೆ ಶ್ರೀಕಾರ ಹಾಕಿದ್ದೇ ಈ ಆಸ್ಪತ್ರೆಯಿಂದ. ಸುತ್ತಮುತ್ತ ಎಲ್ಲೂ ಆಸ್ಪತ್ರೆಗಳು ಇರಲಿಲ್ಲ. ಪಾಪ ಜನಗಳಿಗೆ ಏನಾದರೂ ಅಕಸ್ಮಾತಾಗಿ ಕಾಯಿಲೆ ಬಂದರೆ ತುಂಬ ದೂರ ಹೋಗಬೇಕಾಗಿತ್ತು. ಮೊದಲು ನನಗನ್ಸಿದ್ದು ಇಲ್ಲಿ ಪಾಪ ಇವನ್ ಹೆರಿಗೆ ಇದಕ್ಕೆಲ್ಲ ಭಾಳ ತೊಂದರೆ ಆಗುತ್ತೆ ಜನಗಳಿಗೆ. ಹೆರಿಗೆ ಆಸ್ಪತ್ರೆ ಮತ್ತು ಔಟ್ ಪೇಷಂಟ್ ಕ್ಲಿನಿಕ್ಕು. ಇದಾದ ಮೇಲೆ ಹನುಮಂತಯ್ಯನವರು ವಿಕ್ಟೋರಿಯಾ ಆಸ್ಪತ್ರೆಗೆ ಹಾಗೆ ಒಮ್ಮೆ ಭೇಟಿ ಕೊಟ್ಟಿದ್ದರು. ಆಸ್ಪತ್ರೆಯ ಸ್ಥಿತಿಗತಿ ಕಂಡು ಬೇಸತ್ತಿದ್ರು. ಅಮೆರಿಕಕ್ಕೆ ಹೋದವರೇ ಅಲ್ಲಿಂದಲೇ 4 ಕೋಟಿ ರೂಪಾಯಿ ಮೌಲ್ಯದ ಸಲಕರಣೆಗಳನ್ನು ಭಾರತಕ್ಕೆ ಕಳುಹಿಸಿಕೊಟ್ರು. ವಿಪರ್ಯಾಸ ಕೇಳಿ, ಈ ಉಪಕರಣಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರದವರು ತೆರಿಗೆಯನ್ನೂ ಕೂಡ ಕಟ್ಟಲಿಲ್ಲ. ದಾನ ಕಳಿಸಿದ ಹನುಮಂತಯ್ಯನವರು ಮದ್ರಾಸ್ನಲ್ಲೇ ಉಳಿದಿದ್ದ ಈ ಉಪಕರಣಗಳನ್ನು ಆಸ್ಪತ್ರೆಗೆ ಸಾಗಿಸುವುದಕ್ಕೆ ಹರಸಾಹಸ ಪಡಬೇಕಾಯಿತು. 4 ಕೋಟಿಯಷ್ಟು ಮೆಡಿಕಲ್ಗಳನ್ನ ಕಳಿಸ್ತು. ಅಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿ ಕಳಿಸಿ ಅದು ಕಷ್ಟ ಆಯ್ತು. ಇಲ್ಲಿ ಕೊಡಬೇಕಾದ್ರೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆ ಸೂಪರ್ ಎಲ್ರಿ ಬಂದೆಲ್ವಲ್ಲ ಇಕ್ವಿಪ್ಮೆಂಟ್ ಸಾರ್ ಅವ್ರು ಬರೋಕ್ಕಾಗಲ್ಲ, 50 ಲಕ್ಷ ಡ್ಯೂಟಿ ಕೊಡಬೇಕಂತ. ಹನುಮಂತಯ್ಯನವರು ಬಿಸಿಯೂಟ ನೀಡುವ ಜವಾಬ್ದಾರಿಯನ್ನು ಹೊತ್ತಿರುವ ಇಸ್ಕಾನ್ಗೆ 8 ಅಕ್ಷಯ ಪಾತ್ರೆ ಬಸ್ಗಳನ್ನು ದಾನ ಮಾಡಿದ್ದಾರೆ. ಇಲ್ಲಿ ಒಂದು ನೀವು ಅಕ್ಷಯ ಪಾತ್ರ ಅಂತ ಒಂದು ಸಂಸ್ಥೆ ಉಂಟು, ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳಿದರು. ಬಂದು ನೋಡ್ತೀನಿ, ನೋಡೋಣ ಹೇಗೆ ಮಾಡ್ತೀನಿ. ನೋಡಿದೆ, ತುಂಬ ಸಂತೋಷ ಆಯಿತು ಅವ್ರು ಮಾಡೋ ಸರ್ವಿಸು. ಆಯಿತು, ನಾನು ನಿಮಗೆ ಬಸ್ ಕೊಡಿಸ್ತೀನಿ ಸಪ್ಲೈ ಮಾಡೋಕ್ಕೆ. ಒಂದೊಂದು ಬಸ್ಗೆ 12 ಲಕ್ಷ ರೂಪಾಯಿ ಆಗ್ತದೆ. ಸುಮಾರು ಇದುವರೆಗೂ ಒಂದು 7-8 ಬಸ್ ಕೊಡಿಸಿದ್ವಿ. ಹನುಮಂತಯ್ಯನವರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಶಾಲೆಗಳನ್ನು ದತ್ತು ತೆಗೆದುಕೊಂಡಿಲ್ಲ. ಮಹಾರಾಷ್ಟ್ರ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಶಾಲೆಗಳ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದಾರೆ. ಅಲ್ಲದೆ ವಿದೇಶದಲ್ಲೂ ಹಲವಾರು ಶಾಲೆಗಳಿಗೆ ಧನ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿದೇಶದಲ್ಲಿರುವ ಕನ್ನಡಿಗರು ನಮ್ಮ ಸಂಸ್ಕೃತಿಯನ್ನ ಮರೆಯಬಾರದು ಅಂತ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರಂತೆ. ಇಷ್ಟು ಹೊತ್ತು ಇವರ ದಾನ ಧರ್ಮದ ಕಥೆಯನ್ನ ಕೇಳಿದ್ರಿ. ಆದರೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ, ಜನ ಎಷ್ಟರ ಮಟ್ಟಿಗೆ ಇವುಗಳನ್ನೆಲ್ಲ ಉಪಯೋಗಿಸ್ಕೊಳ್ತಿದ್ದಾರೆ, ಅದನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಸರ್ಕಾರದ ಬಗ್ಗೆ ಅಸಹ್ಯ ಹುಟ್ಟುತ್ತೆ. ಯಾರಾದರೂ ಒಬ್ರು ದಾನ ಮಾಡಿದ್ದನ್ನು ಸರಿಯಾಗಿ ಬಳಸಿಕೊಳ್ಳದ ಸರ್ಕಾರ ಮತ್ತು ಜನರ ಮೇಲೆ ಆಕ್ರೋಶ ಹುಟ್ಟುತ್ತೆ. ಬಡ ಜನರಿಗೆ ಸಹಾಯವಾಗೋಕ್ಕೆ ಹನುಮಂತಯ್ಯನವರು ಆಸ್ಪತ್ರೆಯನ್ನೇನೋ ಕಟ್ಟಿಸಿಕೊಟ್ರು. ಆದರೆ ಅಲ್ಲಿಗೆ ವೈದ್ಯರನ್ನ ಕಳುಹಿಸುವ ಕೆಲಸ ಅವರದ್ದಲ್ಲವಲ್ಲ, ಅದು ಸರ್ಕಾರದ ಕೆಲಸ. ಸರ್ಕಾರ ನೇಮಿಸಿರುವ ವೈದ್ಯರು, ನರ್ಸ್ಗಳು ಈ ಆಸ್ಪತ್ರೆಗೆ ವಾರಾನುಗಟ್ಟಲೆ ತಲೆಯನ್ನೇ ಹಾಕೋದಿಲ್ಲ. ರೋಗಿಗಳು ಬಂದರೆ ಅವರನ್ನು ಹೇಳೋರು, ಕೇಳೋರು, ಸುಖ ದುಃಖ ವಿಚಾರಿಸೋರು ಯಾರೂ ಇರೋದಿಲ್ಲ. ರೋಗಿಗಳಾಗಿ ಏನು ಜಾಸ್ತಿ ಇರಲ್ಲ. ಹಂಗೆ ತೀರಾ ಎಮರ್ಜೆನ್ಸಿ ಅಂದರೆ ಕುದ್ದೂರಿಗೆ ರೆಫರ್ ಮಾಡ್ತೀವಿ. ಡಾಕ್ಟ್ರ್ ಇವತ್ತು ಟ್ರೈನಿಂಗ್ ಹೋಗಿದ್ದಾರೆ. ಇವತ್ತಿಂದ 12 ಡೇಸ್ ಟ್ರೈನಿಂಗ್ ಹೋಗಿದ್ದಾರೆ. ಸದ್ಯಕ್ಕೆ ನಾವೇ ನೋಡ್ಕೋತೀವಿ. ತುಂಬ ಇದ್ರ ಪೇಷಂಟ್ ಎಲ್ಲ ನೋಡಲ್ಲ, ಏನೋ ಸ್ಟಾಫ್ ನರ್ಸ್ ಇದ್ದಾರೆ, ಅವ್ರು ಬರ್ತಾರೆ. ಎಮರ್ಜೆನ್ಸಿ ಕುದೂರು ನಿಯರ್ ಇದೆ ಅಲ್ಲ ಸರ್, ಕಳಿಸ್ತೀವಿ. ಇನ್ನು ಆಸ್ಪತ್ರೆಯ ಹಿಂದೆ ಹನುಮಂತಯ್ಯನವರೇ ಕಟ್ಟಿಸಿರುವ ಕ್ವಾರ್ಟರ್ಸ್ ಹಾಳು ಬಿದ್ದಿದೆ. ಅಲ್ಲೀಗ ವೈದ್ಯರು ಇಲ್ಲ, ನರ್ಸ್ಗಳು ಇಲ್ಲ. ಅದು ಜೂಜುಕೋರರ ಅಡ್ಡಿಯಾಗಿದೆ. ಇನ್ನು ಆಸ್ಪತ್ರೆಯನ್ನು ಕಟ್ಟಿಸಿ 30 ವರ್ಷಗಳೇ ಕಳೆದಿದ್ರೂ ಆಸ್ಪತ್ರೆಗೊಂದು ಕಾಂಪೌಂಡ್ ಕಟ್ಟಿಸುವ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಆಸ್ಪತ್ರೆಯಷ್ಟೇ ಅಲ್ಲ, ಶಾಲೆಯ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಅಲ್ಲಿಯೂ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವವರಿಲ್ಲ. ಇಂಪ್ರೂವ್ಮೆಂಟ್ ಆಗಬೇಕು. ಈ ಸ್ಕೂಲು ಚೆನ್ನಾಗಿದೆ, ಅದು ಹನುಮಂತಯ್ಯನವರು ಈಗ ಮಾಡ್ತಾ ಇರೋದು ಚೆನ್ನಾಗಿದೆ ಕೆಲಸ. ಅವ್ರ ಹೆಲ್ಪ್ ನೇಚರ್ ಇದು ಇನ್ನೂ ಮಾಡಿಸ್ಕೊಂಡು ನಾವು ಈ ಸ್ಕೂಲಿನ ಮುಂದೆ ಮಾಡಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾಯಿದ್ದೀವಿ. ಇನ್ನೂ ಊರಲ್ಲೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಅದನ್ನು ಇಲ್ಲಿ ಟೀಚರ್ಸ್, ಮುಖ್ಯ ಶಿಕ್ಷಕರು ಎಲ್ಲ ಅದನ್ನ ಉಪಯೋಗಿಸ್ಕೊಂಡು ಈ ಸ್ಕೂಲ್ನ ಅಭಿವೃದ್ಧಿ ಪಡಿಸ್ತಾ ಹೋಗೋದ್ರೆ. ಅಮೆರಿಕದಲ್ಲಿ ಒಟ್ಟು 30,000 ಕನ್ನಡಿಗರಿದ್ದಾರಂತೆ. ಅದೇ ರೀತಿ ಕರ್ನಾಟಕದಲ್ಲಿ 30,000 ಹಳ್ಳಿಗಳಿವೆ. ಅಮೆರಿಕದ ಒಬ್ಬೊಬ್ಬ ಕನ್ನಡಿಗ ಕರ್ನಾಟಕದ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಿದರೆ ಕರ್ನಾಟಕ ಕೂಡ ಅಭಿವೃದ್ಧಿಯಾಗುತ್ತೆ ಅನ್ನೋದು ಹನುಮಂತಯ್ಯನವರ ಕನಸು. ತಮ್ಮ ಈ ಸೇವೆ ಕೆಲವು ಕಡೆ ದುರುಪಯೋಗವಾಗ್ತಾ ಇದ್ರೂ ಹನುಮಂತಯ್ಯನವರ ಕನಸು ಮಾತ್ರ ಬತ್ತಿಲ್ಲ. ಹಳ್ಳಿಗಳಲ್ಲಿ ಕಲ್ತಂಥ ಅದೆಷ್ಟೋ ಜನ ಈಗ ವಿದೇಶದಲ್ಲಿ ಕೋಟ್ಯಾಧಿಪತಿಗಳಾಗಿದ್ದಾರೆ. ಆದರೆ ಅದರಲ್ಲಿ 50% ಜನ ತಾವು ಕಲಿತಂಥ ಶಾಲೆ ಕಡೆ ಹಿಂತಿರುಗಿ ಸಹ ನೋಡಿಲ್ಲ.
ಆದರೆ ಹನುಮಂತಯ್ಯನವರು ಮಾತ್ರ ತಾವು ಕಲಿಯುವಾಗ ಪಟ್ಟಂಥ ಕಷ್ಟವನ್ನು ಬೇರೊಬ್ಬ ವಿದ್ಯಾರ್ಥಿಗಳು ಪಡಬಾರ್ದು ಅಂತ ಶಾಲೆಗಳ ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳನ್ನು ದತ್ತಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಇಂಥವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆಗೆ ಅರುಣ್ ಬಡ್ಗೇರ್, ಸೋಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ, ಇಂತಹ ದಾನಿಗಳ ಕೊಡುಗೆಯನ್ನು ಸರಿಯಾಗಿ ಬಳಸಿಕೊಳ್ಳದ ಜನ ಮತ್ತು ಸರ್ಕಾರಕ್ಕೆ ಏನು ಹೇಳಬೇಕು? ಇನ್ನಾದರೂ ಇವರು ಎಚ್ಚೆತ್ಕೊಳ್ತಾರಾ? ಎಚ್ಚೆತ್ಕೊಳ್ಳಲಿ ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.